ಬೆಂಗಳೂರಿನ ಕಸ ಇದೆಯಲ್ಲ, ಅದು ಕಸ ಅಲ್ಲ, ಅದು ಚಿನ್ನ. ಬೆಂಗಳೂರಿನ ಕಸಕ್ಕೋಸ್ಕರ ಎಷ್ಟೊಂದು ಜನ ಗುತ್ತಿಗೆದಾರರು ವಿಲವಿಲ ಅಂತ ಒದ್ದಾಡ್ತಾರೆ. ಬೆಂಗಳೂರಿನ ಕಸ ವಿಲೇವಾರಿ ಮತ್ತು ಸಂಸ್ಕರಣೆ ಟೆಂಡರ್ ನನಗೆ ಸಿಗಬೇಕು ಅಂತ ಕೋಟಿ ಕೋಟಿ ಖರ್ಚು ಮಾಡ್ತಾರೆ. ಯಾಕೆ ಅಂದ್ರೆ ಬೆಂಗಳೂರಿನ ಕಸ ಅಂತ ಚೀತು ಅಂತ ಮೂಗ್ ಮುರಿಬೇಡಿ. ಬೆಂಗಳೂರು ಕಸದಲ್ಲಿ ಇಷ್ಟು ದುಡ್ಡಿದೆ ಅಂತಂದ್ರೆ ಆ ದುಡ್ಡಿಗೋಸ್ಕರ ಹೊಂಚಿ ಹಾಕಿ ಕೂತ್ಕೊಳ್ಳೋರೇ ಜಾಸ್ತಿ. ತಾಮೊಂದು ನಾಮೊಂದು ಅಂತ ಈ ಕಸದ ಟೆಂಡರ್ಗೆ ಸಿಕ್ಕಾಪಟ್ಟೆ ಪೈಪೋಟಿ. ಹೀಗಾಗಿ ಬೆಂಗಳೂರಿನ ಕಸದ ವಿಲೇವಾರಿ ಮತ್ತು ಸಂಸ್ಕರಣೆಯ ಟೆಂಡರ್ ಪಡೆದವನೇ ಕಿಂಗು, ಕೊಟ್ಟವನು ಕಿಂಗು, ಇಸ್ಕೊಂಡವನು ಕಿಂಗು. ಆ ಲೆವೆಲ್ಗೆ ಬೆಂಗಳೂರಿನ ಕಸ ಇಂಟರ್ನ್ಯಾಷನಲ್ ಲೆವೆಲ್ಗೆ ಫೇಮಸ್ಸು. ಇದು ಕೇವಲ ನಮ್ಮ ದಿನಪತ್ರಿಕೆ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ನ ದಿನಪತ್ರಿಕೆಗಳಲ್ಲೂ ಕೂಡ ಬೆಂಗಳೂರಿನ ಕಸ ವೆರಿ 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 ಫೇಮಸ್. ಇವತ್ತು ಕಸದ ವಿಚಾರದಲ್ಲಿ ಕಿಕ್ ಬ್ಯಾಕ್ ಹಗರಣ ನಡೆದಿದೆ ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ದೊಡ್ಡ ಆರೋಪ ಮಾಡ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ, ಸುಮಾರು 39,000 ಕೋಟಿ ರೂಪಾಯಿ ಹಗರಣ ಅಂತ ಆರ್ ಅಶೋಕ್ ಆರೋಪ ಮಾಡಿದ್ದಾರೆ. ಇದಕ್ಕೆ ಡಿ ಕೆ ಶಿವಕುಮಾರ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಒಳ್ಳೆ ಆರ್ ಅಶೋಕ್ ಅವರು ಬೆಂಗಳೂರಿನ ಕಸದ ವಕ್ತಾರನಂತೆ ಮಾತಾಡ್ತಾ ಇದ್ದಾರೆ.